ಹಿರಿಯ ನಿವೃತ್ತ ಅಧಿಕಾರಿ, ಈಗ ರಾಜಕಾರಣಿ ಕೂಡ ಅವರೇ ಒನ್ ಅಂಡ್ ಓನ್ಲಿ ಶ್ರೀ ಭಾಸ್ಕರ್ ಅವರು. ಬಿಜೆಪಿಯಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಈಗಿನ ಪರಿಸ್ಥಿತಿ ನಿಮಗೆ ತೃಪ್ತಿ ತರ್ತಾ ಇದೆಯಾ? ಬಿಜೆಪಿ ಒಂದು ದೊಡ್ಡ ಪಕ್ಷ, ಏಕಾಏಕಿಯಾಗಿ ಪ್ರವೇಶ ಮಾಡಿ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳೋದು ಧರ್ಮವಲ್ಲ. ಅನುಯಾಯಿಗಳಿರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲರನ್ನೂ ಕೂಡ ಮುನ್ನಡೆಸಲಿಕ್ಕೆ ಒಬ್ಬ ನಾಯಕತ್ವ ಒಂದು ಬೇಕಲ್ವ, ಸರಿಯಾದ ನಾಯಕತ್ವ. ಆ ನಾಯಕತ್ವವೇ ಇಲ್ವಾ ಅಂತ ಈಗ ಅದು ನೋಡುವಂತ ನಾಯಕರು ಕೂಡ ಕೀಳು ಮಟ್ಟದ ನಾಯಕರಿದ್ದಾರೆ. ವಿಜೇಂದ್ರ ಅವರ ನಾಯಕತ್ವ ಸರಿ ಇದೆ ಅಂತ ಅನಿಸುತ್ತೆ. ಅವ್ರ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡು ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸಮಯ ಕೊಡಿ ಅವ್ರಿಗೆ. ಮತ್ತೆ ಅವ್ರ ತಂದೆ ಎಷ್ಟು ಅನುಭವ ಇದೆ. ಅವರು ಕೆಂಪಸ್ಸಲ್ಲಿ ಉತ್ತರ ಕರ್ನಾಟಕ ಹೋಗಿ ಪಕ್ಷ ಕಟ್ಟಿದವರು, ರಾತ್ರಿ 10 ಗಂಟೆ ಮತ್ತೆ ಅಲ್ಲಿ ಹೋರಾಟ ಮಾಡುವಾಗ ಬೀದಿ ಬೀದಿ ತಿರುಗಾಡಿ ಬನ್ನು ಟೀ ಕುಡ್ಕೊಂಡು ಅವರು ಪಕ್ಷ ಕಟ್ಟಿದವರು. ಈಗಿನ ರಾಜಕಾರಣ ನೋಡಿದ್ರೆ ಸೊ ಹೇಗೆ ಅನ್ಸುತ್ತೆ? ಯಾರು ಒಂದು ಸ್ಥಾನ ಪಡ್ಕೊಂಡ ನಂತರ ಯಾರಿಂದ ಸ್ಥಾನ ಪಡ್ಕೊಂಡು ಹೋಗಿರ್ತಾರೆ ಅವ್ರು ಬಿಟ್ಬಿಡ್ತಾರೆ. ಅವ್ರಿಗೆ ಬಿಡೋದು ಒಂದೇ ಅಲ್ಲ, ಅವ್ರಿಗೆ ಹೆಂಗೆ ದೂರ ಇಡಬೇಕು, ಅವ್ರು ಹೆಂಗೆ ಬೆಳಿಬಾರ್ದು ಅನ್ನೋದೇ ನೋಡ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಪ್ರಜಾಧ್ವನಿಯ ಪ್ರಜಾಪ್ರತಿನಿಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಹಿರಿಯ ನಿವೃತ್ತ ಅಧಿಕಾರಿ, ಜೊತೆಗೆ ಈಗ ರಾಜಕಾರಣಿ ಕೂಡ ಅವರೇ ಒನ್ ಅಂಡ್ ಓನ್ಲಿ ಶ್ರೀ ಭಾಸ್ಕರ್ ಅವರು. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನನಗೆ ನೀವು ಅಧಿಕಾರಿಯಾಗಿದ್ದದ್ದು ಬಹಳಷ್ಟು ಹೆಮ್ಮೆ ಇದೆ. ಆದರೆ ಈಗ ನೀವು ರಾಜಕಾರಣಕ್ಕೂ ಎಂಟ್ರಿ. ರಾಜಕಾರಣ ನಿಮಗೆ ಹೊಸದಲ್ಲ, ಯಾಕಂದ್ರೆ ನನಗೆ ನಿಮ್ಮ ಸ್ವಲ್ಪ ಮಟ್ಟಿನ ಬ್ಯಾಕ್ಗ್ರೌಂಡು ಕೂಡ ಚೆನ್ನಾಗಿ ಗೊತ್ತು. ನೀವು ಬಿಹಾರದಲ್ಲಿ ಒಂದು ಸಾರಿ ಎಲೆಕ್ಷನ್ನನ್ನು ಗೆದ್ದು ಇತಿಹಾಸ ಕೂಡ ನಿರ್ಮಾಣ ಮಾಡಿದ್ದೀರಿ. ಅದಾದ ನಂತರ ನೀವು ಉದ್ಯೋಗಕ್ಕೆ ಬಂದಂಥದ್ದು. ನ್ಯಾಷನಲ್ ಕಾಲೇಜ್ ಜಯನಗರ್ ಇಲ್ಲೂ ಕೂಡ ಇಲ್ಲಿ ಕಾಲೇಜಲ್ಲಿ ಓದುವಾಗಲೂ ಕೂಡ ಪ್ರೆಸಿಡೆಂಟ್ ಆಗಿದ್ರಿ. ರಾಮಕೃಷ್ಣ ಹೆಗಡೆ. ಸರ್, ಈಗ ರಾಜಕಾರಣ, ನಾನು ಆಮೇಲೆ ನಿಮಗೆ ಇದನ್ನ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ನಾನು ಮೊದಲನೇದಾಗಿ ರಾಜಕಾರಣದ ಇದು ಮಾಡೋದಾದ್ರೆ ಬಿಜೆಪಿಯಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಈಗಿನ ಪರಿಸ್ಥಿತಿ ನಿಮಗೆ ತೃಪ್ತಿ ತರ್ತಾ ಇದೆಯಾ? ಬಿಜೆಪಿ ಒಂದು ದೊಡ್ಡ ಪಕ್ಷ, ಮತ್ತೆ ಇಲ್ಲಿ ಸಹಸ್ರಾರು ಕಾರ್ಯಕರ್ತರು ಸುಮಾರು ವರ್ಷಗಳಿಂದ ಇದ್ದಾರೆ. ಏಕಾಏಕಿಯಾಗಿ ಪ್ರವೇಶ ಮಾಡಿ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳೋದು ಧರ್ಮವಲ್ಲ. ಕೆಲವರು ಕೇಳ್ತಾರೆ, ಬಟ್ ನಾವೆಲ್ಲ ಸ್ವಲ್ಪ ಡಿಸಿಪ್ಲಿನ್ಡಾಗಿ ಬಂದಂಥವ್ರು ಮೇಲಿನವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಳ್ತೀವಿ. ದಟ್ ನಮ್ಮ ಅವಶ್ಯಕತೆ, ನಮ್ಮ ಅನುಭವ ಮತ್ತು ನಮ್ಮ ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿ ಚೆನ್ನಾಗಿ ಬಳಸ್ಕೋಬೋದು ಅನ್ನೋದು ಸರಿಯಾಗಿ ಸಮಯಕ್ಕೆ ನಮ್ಮನ್ನು ಉಪಯೋಗಿಸ್ತಾರಂತ ನಮಗೆ. ಮತ್ತು ಬಿ ಜೆ ಪಿಲಿ ಎಲ್ರಿಗೂ ಒಂದು ಅವಕಾಶ ಸಿಕ್ಕೇ ಅಲ್ಲ, ಅಧಿಕಾರ ಸಿಗುವಂಥದ್ದು ಅಥವಾ ಬಿಡುವಂಥದ್ದು ಆಯಾ ಕಾಲಘಟ್ಟಕ್ಕೆ ನೀವು ಹೇಳಿದಾಗ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡುವಂಥದ್ದು ಓಕೆ. ಆದರೆ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಇತ್ತೀಚೆಗೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇರ್ಬೋದು, ಅಥವಾ ಒಳಗಡೆಯ ರಾಜ್ಯ ನಾಯಕರ ಒಳಗಡೆಯ ಕಿತ್ತಾಟ ಇರ್ಬೋದು. ಈಗ ಎಲ್ಲ ನಾಯಕರು ಹೇಳುವಂಥದ್ದು ಒಂದು ರೀತಿ ಬಿ ಜೆ ಪಿ ಈಗ ಮನೆಯೊಂದು 3 ಬಾಗಿಲಾಗಿತ್ತು ಇಷ್ಟು ದಿನ, ಆದರೆ ಮನೆಯೊಂದು ಈಗ 100 ಬಾಗಿಲಾಗ್ಬಿಟ್ಟಿದೆ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೂಡ ಒಂದು ಪ್ರೊಸೆಸ್ಸಲ್ಲಿ ದೇ ಮೂವ್ ವೇರ್ ಲೀಡರ್ಶಿಪ್ ಈಸ್ ಕ್ವಶ್ಚನ್ಡ್, ಆರ್ಗ್ಯೂಡ್, ಅಸಮಾಧಾನಗಳು ಮತ್ತು ಆಕಾಂಕ್ಷೆಗಳು ಇತ್ಯಾದಿಗಳಿದೆ. ಸೊ ವಿ ಆರ್ ಪಾಸಿಂಗ್ ಥ್ರೂ ದಟ್ ಪೀರಿಯಡ್. ಆ್ಯಂಡ್ ಇದು ಒಂದು ದೊಡ್ಡ ಹಡಗಿಗೆ ಸಮುದ್ರದಲ್ಲಿ ಅಲೆಗಳು ಭಾಳಷ್ಟು ತೊಂದರೆ ಕೊಡುತ್ತೆ. ಬಟ್ ಆದರೆ ಹಡಗು ಗಟ್ಟಿಗಿದ್ರೆ ಏನೂ ಆಗೋದಿಲ್ಲ. ಮುಳುಗುವಂತ ಪರಿಸ್ಥಿತಿ ಏನಾದ್ರು ಬಂದು ನಿಂತಿದೆಯಾ ಅನ್ನೋಂಥದ್ದು ಮಾತುಗಳು ಕೇಳಿ ಬರ್ತಾರೆ. ತುಂಬಾ ದೊಡ್ಡ ಹಡಗದು. ಸೊ ಹಡಗು ಸರಿಯಾಗಿ ಸ್ಟೆಬಿಲೈಸ್ ಆಗುತ್ತೆ. ವಿ ಆರ್ ಪಾಸಿಂಗ್ ಥ್ರೂ ಒಂಥರ ಡಿಸ್ಟರ್ಬ್ಡ್ ವೆದರ್, ಬಟ್ ಎಲ್ಲ ಸರಿ ಹೋಗುತ್ತೆ ಇಲ್ಲಿಗೆ. ಮತ್ತೆ ಸಹಸ್ರಾರು ಕಾರ್ಯಕರ್ತರಿದ್ದಾರೆ, ಸಮರ್ಥಕರಿದ್ದಾರೆ. ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ 1000 ವರ್ಷದಿಂದ ಅದ್ಮಿರೋ ಹಿಂದೂಗಳಿಗೆ ಒಂದು ವಾಯ್ಸ್ ಆಗಿ ಹೊರಗಡೆ ಬಂದಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬಂದಿರುವಂಥದ್ದು. ಸೊ ಇದರದೇ ಒಂದು ಭಾಳಷ್ಟು ಜನ ಕಣ್ಣಿಗೆ ಕಾಣದೇ ಇರುವಂಥ ಲಕ್ಷಾಂತರ ಕೋಟ್ಯಾಂತರ ಅನುಯಾಯಿಗಳಿದ್ದಾರೆ. ಸೊ ಅವರು ಆದರೆ ಈ ಅನುಯಾಯಿಗಳಿರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲರನ್ನೂ ಕೂಡ ಮುನ್ನಡೆಸಲಿಕ್ಕೆ ಒಬ್ಬ ನಾಯಕತ್ವ ಒಂದು ಬೇಕಲ್ವ, ಸರಿಯಾದ ನಾಯಕತ್ವ. ಆ ನಾಯಕತ್ವವೇ ಇಲ್ವಾ ಅಂತ ಈಗ ಸರಿ ಹೋಗುತ್ತೆ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಹಿಂದೆನೂ ಭಾರತೀಯ ಜನತಾ ಪಾರ್ಟಿ ಕಂಡಿದೆ. ಹೀನಾಯ ಸೋಲಾಗಿತ್ತು.
20 ಸೀಟ್ ಬಂದಂಥ ಸಮಯ ಕೂಡ ಆಗಿತ್ತು ಆ ಸಮಯದಲ್ಲಿ. ಬಟ್ ಪಕ್ಷ ಯಾವ ಪಕ್ಷಕ್ಕೂ ನೀವು ರೈಟ್ ಆಫ್ ಮಾಡೋಕ್ಕಾಗಲ್ಲ. ಪಕ್ಷ ಆ ಸಮಯದಲ್ಲಿ ವ್ಯಕ್ತಿಗಿಂತ ತುಂಬ ದೊಡ್ಡದು, ಭಾಳಷ್ಟು ಜನದ ಶ್ರಮದಿಂದನೇ ಈ ಪಕ್ಷ ಈ ಮಟ್ಟಕ್ಕೆ ಬಂದಿರೋದು. ಸೊ ಸಮಯ ಬರುತ್ತೆ, ನಾವೆಲ್ಲ ವೀರಾಲ್ ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ನಾವು ಮಾಡಿಬಿಡಬೇಕು ಹೊರತು ಓಕೆ ತುಂಬ ಅದು ಬೇಕು ಇದು ಬೇಕು ಅಲ್ಲಿ ನಾನು ಇದಕ್ಕೆ ಅರ್ಹರಾಗಿದ್ದೀನಿ ಅದಕ್ಕೆ ಅರ್ಹರಾಗಿದ್ದೀನಿ ಅಂತ ಸುತ್ತಲ್ಲ. ನಾವು ಗೌರವದಿಂದ ಇದ್ದರೆ ನಮಗೆ ಗೌರವದಿಂದ ಯಾಕಂದರೆ ಹೇಳ್ತಾರೆ ರಾಜಕಾರಣಗಳಲ್ಲಿ ನೀವು ಕಿತ್ಕೊಂಡ್ಬಿಡ್ಬೇಕು, ಕೇಳೋವರೆಗೂ ಯಾರು ಕೊಡಲ್ಲ, ಗಲಾಟೆ ಮಾಡಬೇಕು, ನಿಮ್ಮ ಪಟಾಳಂ ಬಲ ತಗೊಂಡು ನಾಯಕರಿಗೆ ತೋರಿಸ್ಬೇಕು ಅಂತ. ಅದು ನೋಡೋವಂಥ ನಾಯಕರು ಕೂಡ ಆ ಕೀಳು ಮಟ್ಟದ ನಾಯಕರಿರ್ತಾರೆ. ಬಟ್ ಇವತ್ತು ರಾಜಕೀಯ ವ್ಯವಸ್ಥೆನೇ ಹಾಗಾಗಿದೆಯಲ್ಲ ಸರ್. ನಾನು ನಾಟ್ ಓನ್ಲಿ ಬಿಜೆಪಿ, ಯಾವುದೇ ಪಾರ್ಟಿಯಲ್ಲಿ ಹೋದ್ರೂ ಕೂಡ ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು, ನಿಮ್ಮೊಂದು ಅನುಯಾಯಿಗಳು ಇರಬೇಕು, ಸಪೋರ್ಟರ್ಸ್ ಇರಬೇಕು, ಜೈ ಅಂತಾನೆ ಇರಬೇಕು. ಸೊ ಅಂಥವ್ರು ಮಾತ್ರ ನಾಯಕ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ತಪ್ಪೇ 1000 ಸರ್ತಿ ತಪ್ಪಿಗೆ ಅಲಂಕಾರ ಮಾಡಿ ನೀವು ಸಿಂಹಾಸನ ಮೇಲೆ ಕೂಡಿಸಿದ್ರೆ ಅದು ಧರ್ಮ ಆಗೋದಿಲ್ಲ, ಅದು ತಪ್ಪದು. ಸೊ ಭಾಳಷ್ಟು ಜನ ನೋಡ್ತಾ ಇದ್ದಾರೆ ಇದೆಲ್ಲ. ಮತ್ತು ಈ ಕೆಲವರು ತಾತ್ಕಾಲಿಕವಾಗಿ ಏನು ಅಧಿಕಾರ ಪಡ್ಕೊಂಡಿರ್ತಾರೆ ಅವರವರ ವರ್ತಮಾನದ ಶಕ್ತಿ ಮೇರೆಗೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ, ಮುಂದೆ ಒಳ್ಳೆ ರಿಸಲ್ಟ್ ತೋರಿಸ್ಕೊಡಿ ಅಂತ ಜನನೂ ಕಾಯ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ತೋರಿಸ್ಕೊಡ್ಲಿ ಎಲ್ರಿಗೂ ಅವಕಾಶ ಕೊಡುತ್ತೆ ಪಕ್ಷ. ಸೊ ಸರಿಯಾದ ಸಮಯದಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈಗ ವಿಜೇಂದ್ರ ಅವರ ನಾಯಕತ್ವ ಸರಿ ಇದೆ ಅಂತ ಅನಿಸುತ್ತಾ ನಿಮಗೆ? ಅವ್ರ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡು ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರಿಗೆ ಸ್ವಲ್ಪ ಸಮಯ ಕೊಡಿ ಅವ್ರಿಗೆ. ಮತ್ತು ಅವ್ರ ತಂದೆ ಕೂಡ ಎಷ್ಟೋ ಅನುಭವ ಇದೆ. ಅವರು ಕೆಂಪು ಬಸ್ಸಲ್ಲಿ ಉತ್ತರ ಕರ್ನಾಟಕ ಹೋಗಿ ಪಕ್ಷ ಕಟ್ಟಿದವರು ಅವರು. ರಾತ್ರಿ 10 ಗಂಟೆ ಮತ್ತು ಅಲ್ಲಿ ಹೋರಾಟ ಮಾಡುವಾಗ ಬೀದಿಲಿ ತಿರುಗಾಡಿ ಜನರ ಸಮರ್ಥಕರಿಗೆಲ್ಲ ಸೇರಿಸಿ ಅಲ್ಲ, ನಾನೇ ಕಣ್ಣಾರು ನೋಡಿದ್ದೀನಿ. 91-92 ಬನ್ನು ಟೀ ಕುಡ್ಕೊಂಡು ಅವರು ಪಕ್ಷ ಕಟ್ಟಿದವರು. ಸೂಸ್ಲಾ ತಿನ್ಕೊಂಡು ಅರ್ಧ ಟೀ ಕುಡಿದು ಮತ್ತು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕೂತ್ಕೊಂಡು ಜನರಿಗೆಲ್ಲ ಸೇರಿಸಿ ಕಣ್ಣಾರು ನಾನೇ ನೋಡಿದ್ದೀನಿ. ವಿಜೇಂದ್ರ ಅವರು ಯಡಿಯೂರಪ್ಪನವರು ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ, ಅವರ ಆಕ್ಟಿವಿಟೀಸ್ಗಳ ಬಗ್ಗೆ ಯಾರು ಕೂಡ ಇಲ್ಲಿ ಚಕಾರ ಎತ್ತುತ್ತಾ ಇಲ್ಲ. ಇಲ್ಲಿ ಬರ್ತಾ ಇರುವಂತದ್ದು ಪ್ರಶ್ನೆ, ವಿಜಯೇಂದ್ರ ಅವರ ನಾಯಕತ್ವ ಸರಿ ಇಲ್ಲ. ಸೊ ಅವರನ್ನು ಅಧ್ಯಕ್ಷ, ಹೇಗೂ ಚುನಾವಣೆ ಸಮಯ ಬಂದಾಯ್ತು, ಈಗ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಹೇಳಿ. ರಾಷ್ಟ್ರ ನಾಯಕರುಗಳು ಏನು ಮೂರ್ಖರಲ್ಲ. ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತು ಇವ್ರಿಗೊಂದು ಅವಕಾಶ ಕೊಡಿ. ಈಗ ತಾನೇ ಅವರು ಚುನಾಯಿತರಾಗಿ ಬಂದಿದ್ದಾರೆ. ಚುನಾಯಿತರಾಗಿ ಬಂದು ಪಕ್ಷದ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದಿದ್ದಾರೆ ಅಲ್ಲಿಗೆ. ಮತ್ತು ಇಟ್ ಈಸ್ ಓವರ್ ನೈಟ್ ಯಾರಿಗೂ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಮತ್ತು ಆ ಸಮಯದಲ್ಲಿ ಯಡಿಯೂರಪ್ಪನವರು ಪಕ್ಷ ಕಟ್ಟೋ ಸಮಯದಲ್ಲಿ ಇಷ್ಟು ನಾಲೆಜ್ ರೆವಲ್ಯೂಷನ್ ಇರಲಿಲ್ಲ. ಈಗ ನಾಲೆಜ್ ರೆವಲ್ಯೂಷನ್ ಆಗಿಬಿಟ್ಟಿದೆ. ಪ್ರತಿಯೊಂದು ಕೂಡ ಕ್ಷಣಕ್ಕೂ ನೀವು ತಿಳ್ಕೊಬೇಕಾಗಿರೋ ಅವಶ್ಯಕತೆ ಇದೆ. ಆ ಸಮಯದಲ್ಲಿ ಕ್ಷಣಕ್ಕೂ ಜನರ ಜೊತೆ ಸಂಪರ್ಕ ಮಾಡೋ ಅವಶ್ಯಕತೆ ಇತ್ತು. ಸೊ ಇವ್ರ ಮೇಲೂ ಸಾಕಷ್ಟು ಒತ್ತಡ ಇದೆ ಟು ಶೋ ದರಲ್ಲಿ ಪ್ರೆಷರ್. ಮತ್ತು ಎಲ್ಲ ಕಡೆಯಿಂದನೂ ನಿಮಗೆ ಸೋಷಲ್ ಆಡಿಟ್, ಪರ್ಸನಲ್ ಆಡಿಟ್, ಪೊಲಿಟಿಕಲ್ ಆಡಿಟ್, ಎಲ್ಲ ಥರ ಆಡಿಟ್. ಸೊ ಅಂಥದ್ರಲ್ಲಿ ಅವ್ರಿಗೆ ಇರೋ ಅನುಭವಕ್ಕೆ ನೀವು ಒಬ್ಬ ಅಧಿಕಾರಿಯಾಗಿ ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅನ್ನುವಂಥದ್ದನ್ನು ನೀವು ಕಣ್ಣಾರೆ ನೋಡಿದ್ದೀರಿ. ನಾನು ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಆದರೆ ಬಿಜೆಪಿ ಒಳಗಡೆ ಭ್ರಷ್ಟಾಚಾರಿಗಳ ಪಟ್ಟಿಯನ್ನು ತೆಗೆದುಕೊಂಡ್ರೆ ವಿಜಯೇಂದ್ರ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಅನ್ನುವಂಥದ್ದನ್ನ ಯತ್ನಾಳ್ ಅವರು ಆರೋಪ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಅವ್ರನ್ನ ಇಳಿಸಬೇಕು. ಒಂದ್ ಕಡೆ ಕಾಂಗ್ರೆಸ್ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡೇ ಭ್ರಷ್ಟಾಚಾರ ಮಾಡಿಕೊಂಡು ಅವರು ಅಧಿಕಾರ ನಡೆಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ. ನೋಡಿ, ಭ್ರಷ್ಟಾಚಾರ ಆರೋಪ ಅತ್ಯಂತ ಹಗುರವಾದ ಆರೋಪ. ಯಾರ ಮೇಲೆ ಏನು ಬೇಕಾದರೂ ಮಾಡ್ಬೋದು. ಯಾರು ಭ್ರಷ್ಟರು ಅನ್ನೋದು ಹೆಂಗೆ ನೀವು ತೀರ್ಮಾನ ಮಾಡ್ತೀರಿ? ಯಡಿಯೂರಪ್ಪನವರ ಹೆಸರಿನಲ್ಲಿ ನಕಲಿ ಸಹಿಯನ್ನು ಹಾಕಿದ ಕಾರಣಕ್ಕೆ ಇದೆಲ್ಲ ಮಾಧ್ಯಮದಲ್ಲಿ ಊಹಾಪೂಹ ಇತ್ಯಾದಿಗಳು. ಭ್ರಷ್ಟರು ಯಾರಿದ್ದಾರೆ ಅನ್ನೋದು ತೀರ್ಮಾನ ಮಾಡಬೇಕಾಗಿರೋದು ಯಾರೋ ಒಬ್ಬರು ಅಧಿಕೃತವಾಗಿ ಒಂದು ಏನಂತಾರೆ ಇದು ದೂರು ಕೊಡಬೇಕು. ಆ ದೂರ ಮೇರೆಗೆ ತನಿಖೆ ಆಗಬೇಕು. ಆ ತನಿಖೆ ಆದ ನಂತರ ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬೇಕು. ವಿಚಾರಣೆ ಆದ ನಂತರ ಹೌದು ಇವರು ಭ್ರಷ್ಟ ಅಂತ ಹೇಳೋವರೆಗೂ ಯಾರೂ ಭ್ರಷ್ಟರಲ್ಲ. ಅದು ಇಲ್ಲದಿದ್ರೆ ರಾಜಕೀಯ ಪೈಪೋಟಿ ಒಳಗೆ ಆಪಾದನೆಗಳ ಕಮ್ಮಿ ಏನಿದೆ? ನಾನು ನಿಮ್ಮ ಮೇಲೆ ಆಪಾದನೆ ಮಾಡ್ಬೋದು, ನೀವು ನನ್ನ ಮೇಲೆ ಆಪಾದನೆ ಮಾಡ್ಬೋದು. ಇತ್ತೀಚೆಗೆ ರಾಜಕಾರಣ ಯಾರಿಗಾದರೂ ಹಾಳು ಮಾಡಬೇಕು ಅಂದರೆ 2 ಮಾದರಿ ಇದೆ. ಒಂದು, ನೀವು ಭ್ರಷ್ಟಾಚಾರದ ಆರೋಪ ಮಾಡ್ತೀರಾ, ಇನ್ನೊಂದು ಲೈಂಗಿಕ ಆರೋಪ ಮಾಡಿ. ಇದರಿಂದ ಈ
ಜನರಲ್ಲಿ ಮೀಡಿಯಾ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಇವರು ಆರ್ಥಿಕವಾಗಿ ಭ್ರಷ್ಟರು, ಇವರು ನೈತಿಕವಾಗಿ ಭ್ರಷ್ಟರು, ಇವರು ಮತ್ತು ಇವ್ರಿಗೆ ಲೈಂಗಿಕವಾಗಿ ಸ್ವನಿಯಂತ್ರಣ ಇಲ್ಲ ಅವ್ರಿಗೆ ಅಂತ ಹೇಳಿ ಯಾರು ಬೇಕಾದರೂ ಮುಗಿಸೋಕ್ಕೆ ಯಾರು ಬೇಕಾದರೂ ಷಡ್ಯಂತ್ರ ಮಾಡ್ಬೋದು ಅದಕ್ಕೆ. ಸೊ ಅಂಥದ್ದಲ್ಲಿ ಮಾಡೋದು ಭಾಳ. ಬಟ್ ಆರೋಪ ಪ್ರತಿ ಆರೋಪ ಇರುತ್ತೆ. ಬಟ್ ಹೂ ಹ್ಯಾಸ್ ಪ್ರೂವ್ಡ್ ಇಟ್? ಓಕೆ, ನೀವು ಅಧಿಕಾರಿಯಾಗಿ ಕೇಳ್ತಾ ಇದ್ದೀರಂತಲ್ಲ, ರಾಜಕಾರಣಿ ಹೌದ್ರಿ ಅವ್ರು ಭ್ರಷ್ಟರು, ಇವ್ರು ಭ್ರಷ್ಟರು ಅಂತ ಹೇಳ್ಬೋದು. ಬಟ್ ಏನಂದ್ರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ನೀವು ಯಾರು ಭ್ರಷ್ಟ ಅಂತೀರಿ? ನೀವು ಭ್ರಷ್ಟ ಅಂತ ಹೇಳಿದಕ್ಕೆ ಇನ್ನೊಬ್ರು ಆರೋಪ ಮಾಡೋದು ಆರೋಪ ಮಾಡೋದು ಸಹಜ. ನಾನು ಸ್ವಲ್ಪ ಬ್ಯಾಕ್ ಹೋಗ್ತೀನಿ. ನೀವು ಬಿಹಾರದಲ್ಲಿ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಿದ್ರಿ. ಸೊ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ, ನಾನು ನಾಟ್ ಓನ್ಲಿ ಬಿಜೆಪಿ, ಸೊ ಹೇಗಿದೆ ಅನ್ಸುತ್ತೆ ನಿಮಗೆ? ನಾನು ಬಿಹಾರಲ್ಲಿ ಎಲೆಕ್ಷನ್ ನಿಂತಿದ್ದು ತುಂಬ ಅಂದರೆ ಬಾಲ್ಯಕಾಲದಲ್ಲಿ, ಅಂದರೆ ಆಲ್ಮೋಸ್ಟ್ ಒಂದು ಸಮಯ ಒಂದು 17-18 ವರ್ಷ ಆಗಿತ್ತು. 17-18 ವರ್ಷ ವಯಸ್ಸಲ್ಲ. ಆವಾಗ ಬಿಹಾರ್ ಇಸ್ ಎ ವೆರಿ ಕಾಸ್ಟಿಸ್ಟ್ ಸ್ಟೇಟ್. ಅಲ್ಲಿ ರಜಪೂತ್ಗಳು ಮತ್ತು ಭೂಮಿಯಾರ್ಸ್ ಇರ್ತಾರೆ ಅವರು, ಮತ್ತು ದಲಿತರು, ಮತ್ತು ಇವ್ರದ್ದು ಬ್ಯಾಕ್ವರ್ಡ್ದು ಅಂಥದ್ರಲ್ಲಿ ನನಗೆ ಐ ವಾಸ್ ಎ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಅಮಾಂಗ್ ಬ್ಯಾಕ್ವರ್ಡ್ಸ್ ಮುಸ್ಲಿಮ್ಸ್. ಬ್ಯಾಕ್ವರ್ಡ್ಗಳು ಮತ್ತು ಮುಸ್ಲಿಮ್ಸು ದಲಿತರಿಗೆ ನಾನು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗಿರುವಾಗ ಅವ್ರಿಗೆ ನನ್ಗೆ ಯಾವ ಕ್ಯಾಸ್ಟ್ ಅಂತಾನೆ ಗೊತ್ತಿಲ್ಲ, ಮದ್ರಾಸಿ ಅಂತ ಗೊತ್ತು ಅಷ್ಟೇ. ಮದ್ರಾಸಿ ಇದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ, ನಮ್ಮ ಸಮಸ್ಯೆಗಳೆಲ್ಲ ಮೇಲ್ಗಡೆ ತಗೊಂಡು ಹೋಗ್ತಾನೆ. ಸೊ ಮದ್ರಾಸಿಗೆ ಓಟ್ ಹಾಕುವಂತ, ಮದ್ರಾಸಿಗೆ ನನಗೆ ನೆನಪಿದೆ, ನೀವು ಕೂಡ ಮದ್ರಾಸಿಗೆ ಓಟ್ ಹಾಕಿ ಅನ್ನೋ ಕ್ಯಾಂಪೇನ್ ಆ ಟೈಮಲ್ಲಿ ಮಾಡಿದ್ರಿ ಅಂತ ಹೇಳಿ. ಸೊ ಆಗ ನಮಗೆಲ್ಲ ಅವಾಗ ಕರ್ನಾಟಕದವರು, ಆಂಧ್ರದವರು, ಕೇರಳದ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಯಾರಿಗೆ ಹಿಂದಿ ಮಾತಾಡೋಕ್ಕೆ ಬರಲ್ಲ, ಬೆಂಗಾಲಿ ಮಾತಾಡ್ತಾರೆ ಅವರು, ಬೇರೆ ಯಾರಾದ್ರೂ ಮದ್ರಾಸಿ. ಸೊ ನಾನು ಆ ಮದ್ರಾಸಿ, ನನಗೆ ಮದ್ರಾಸ್ಗೆ ಸಂಬಂಧನೇ ಇಲ್ಲ, ಕೆಲವು ಮದ್ರಾಸಲ್ಲಿ ಹುಟ್ಟಿರ್ಬೋದು ಅಷ್ಟೇ ಹೊರತು. ಸೊ ಮದ್ರಾಸಿಗೆ ಓಟ್ ಹಾಕೋದು ಚೆನ್ನಾಗಿ ಒಳ್ಳೆ ಬಹುಮತ, ಒಳ್ಳೆ ಇಂಥ ಫಾರ್ವರ್ಡ್ ಇರೋರಿಗೆಲ್ಲ ಎಲ್ಲರಿಗೂ ರಜಪೂತ್ಗಳು ಸೋಲಿಸ್ಬಿಟ್ಟೆ ನಾನು. ಮತ್ತು ಸುಮಾರು ಇವ್ರಿಗೆ ಕಾಯಸ್ತರು ಇವರಿಗೆಲ್ಲ ಸೋಲಿಸಿ ಐ ಎಮರ್ಜ್ ವಿಕ್ಟೋರಿಯಸ್. ಅದರ ನಂತರ ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ, ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಕಾಲೇಜ್ ಪ್ರೆಸಿಡೆಂಟ್ ಆಗಿದೆ. ಆವಾಗ ನಮ್ಮ ಗುರುಗಳು ಇವರು ಜೀವರಾಜ್ ಆಳ್ವ ಅವರು ಮತ್ತು ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವರಿದ್ರು. ಆವಾಗ ನಮ್ಗೆ ರಾಜಕೀಯ ಮಾಡೋಕ್ಕೆ ಆವಾಗ ಆ ಕಾಲದಲ್ಲಿ ಒಂದು 25,000 ರೂಪಾಯಿ ಕೊಟ್ಟರು ಸಪೋರ್ಟಿಗೆ. ಸರ್ ಈಗ ಅದನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ಖುಷಿ ಆಗುತ್ತೆ, ಒಂದು ರೀತಿ ಮೈ ನವಿರೇ ಇರುತ್ತೆ. ಆದರೆ ಈಗಿನ ರಾಜಕಾರಣ ನೋಡಿದ್ರೆ ಸೊ ಹೇಗೆ ಅನಿಸುತ್ತೆ ಅಂತ? ಈಗಿನ ರಾಜಕಾರಣದಲ್ಲಿ ಹೆಂಗಿದೆ ಅಂದರೆ, ಯಾರು ಒಂದು ಸ್ಥಾನ ಪಡ್ಕೊಂಡ ನಂತರ ಸುತ್ತಮುತ್ತ ಯಾರಿಂದ ಸ್ಥಾನ ಪಡ್ಕೊಂಡು ಹೋಗಿರ್ತಾರೆ ಅವ್ರು ಬಿಟ್ಬಿಡ್ತಾರೆ. ಅವ್ರಿಗೆ ಬಿಡೋದು ಒಂದೇ ಅಲ್ಲ, ಅವ್ರಿಗೆ ಹೆಂಗೆ ದೂರ ಇಡಬೇಕು, ಅವ್ರು ಹೆಂಗೆ ಬೆಳಿಬಾರ್ದು ಅನ್ನೋದೇ ನೋಡ್ತಾರೆ. ನಾವು ಕಲ್ತಿದ್ದ ರಾಜಕಾರಣದಲ್ಲಿ ಹೆಂಗಂದ್ರೆ, ನಮ್ಗೆ ಯಾರು ಸಹಾಯ ಮಾಡಿ ಮುಂದೆ ತಂದಿದ್ದ ಅವ್ರೆಲ್ರಿಗೂ ಬೆಳೆಸ್ಬೇಕು. ನಮ್ಮಿಂದ ಮುಂದೆ ಹೋದ್ರೆ ಚಿಂತೆ ಇಲ್ಲ, ನಮ್ಮಿಂದ ಅವ್ರು ಮುಂದೆ ಹೋಗಿ ಅವನೇ ಹಿಂಜರಿತಾನೆ, ಇಲ್ಲ ಅವ್ರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಹೆಂಗಿದೆ ಅಂದ್ರೆ, ಯಾರಿಗಾದ್ರೂ ಗೆಲ್ಸಿದ್ರೆ ಅವ್ನು ಗೆದ್ಬಿಟ್ರೆ ಸಂತೋಷ ಬರಲ್ಲ. ಈ ನನ್ನ ಮಗನಿಗೆ ಹೆಂಗೆ ಮುಗಿಸ್ಬಿಟ್ಟು ನಾನು ಅವನಿಗಿಂತ ಹೆಂಗೆ ಮುಂದೆ ಹೋಗ್ಬೋದು. ಸೊ ಆ ಭಯದಲ್ಲಿ ಭಾಳ ಇನ್ಸೆಕ್ಯೂರ್ ಆಗಿದ್ದಾರೆ ಲೀಡರ್ಸ್. ಮತ್ತು ಲೀಡರ್ಶಿಪ್ ಕ್ವಾಲಿಟಿ, ನಾವು ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಓಡಾಡುವಾಗ ನಮ್ಮ ಜೊತೆ ಯಾರು ಸ್ಕೂಲ್ ಮೇಸ್ಟ್ರುಗಳು, ಕಾಲೇಜ್ ಮೇಸ್ಟ್ರುಗಳು, ಡಾಕ್ಟರ್ಗಳು, ಇಂಜಿನಿಯರು, ಮತ್ತು ಅವಾಗ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅಂತವ್ರಿದ್ರು, ಕೆಲವು ಸಾಹಿತಿಗಳು, ಹೋರಾಟಗಾರರು. ಮತ್ತು ಆವಾಗ ನಮ್ಮ ಕೆಲವು ಸರ್ತಿ JH ಪಟೇಲ್ರ ಮಾತು ಕೇಳೋದೇ ಒಂದು ಖುಷಿ ಇತ್ತು. ಮತ್ತು ಆಯಿತು, ಈವನ್ PGR ಸಿಂಧ್ಯಾ ಅವರು ಕೂಡ ಇದ್ರು ಅಲ್ಲಿ ಸಮಯದಲ್ಲಿ, ಅಜೀಜ್ ಸೈಯದ್ ಇದ್ರು, MB ಪ್ರಕಾಶ್ ಅವರು ನಾಟಕ ಇತ್ಯಾದಿಗಳ ಬಗ್ಗೆ. ಅಂದರೆ ರಾಜಕೀಯ ಕಮ್ಮಿ ಎಲ್ಲ, ಅಂದರೆ ಅವ್ರದ್ದು ಮೂಲ ಕಸುಬು ಬೇರೆ ಇತ್ತು. ಮೂಲ ಕಸಬು ಆದ ನಂತರ ರಾಜಕಾರಣ. ಈಗ ಏನಾಗೋಗ್ಬಿಟ್ಟಿದೆ, ಬರೀ ಒಂಥರ ಕೀಳು ಮಟ್ಟದ ದುಡ್ಡು ಒಂದೇ ಅಲ್ಲ, ಕೀಳು ಹೆಂಗೆ ಇನ್ನೊಬ್ಬರಿಗೆ ಡಿಸ್ಟ್ರಾಯ್ ಹೆಂಗೆ ಮಾಡೋದು. ನಿಮ್ಮ ಜೊತೆನೇ ಊಟ ಮಾಡ್ತಾ ಇರ್ತಾರೆ, ನಿಮಗೆ ಆಮೇಲೆ ಚಾಕು ಆ ಕಡೆ ಒಂಚೂರು ನೋಡಿ ಯಾಕೆ ಚಾಕು ಹಾಕ್ಬಿಡ್ತಾರೆ. ಒಳ್ಳೆ ದೋಸ್ತುಗಳು, ಆಲ್ ಗುಡ್ ಫ್ರೆಂಡ್ಸ್. ಅದಕ್ಕೆ ಒಂದೇ ಪಕ್ಷದಲ್ಲಿ ಮುಂಚೆ ಅವರು ವಿರೋಧ ಪಕ್ಷ ಅಂತ ಹೇಳ್ತಾರೆ, ಈಗ ನಿಮ್ಮ ವಿರೋಧ ಪಕ್ಷದ ಅವಶ್ಯಕತೆನೇ ಇಲ್ಲ. ನಿಮ್ಮ ಪಕ್ಷ ಒಳಗೇನೆ ದೊಡ್ಡ ದೊಡ್ಡ ವಿರೋಧಿಗಳಿದ್ದಾರೆ. ವಿರೋಧ ಪಕ್ಷದಲ್ಲಿ ಆಕ್ಚುಲಿ ಸ್ನೇಹಿತರಿದ್ದಾರೆ, ವಿರೋಧ ಪಕ್ಷದ ಸ್ನೇಹಿತರು ಇರ್ತಾರೆ, ಸ್ವಪಕ್ಷಗಳೇ ಆಕ್ಚುಲಿ ವಿರೋಧಿಗಳಿರ್ತಾರೆ. ಅದು ಈ ಎಲ್ಲ ಪಕ್ಷಗಳು ಅನ್ವಯ ಆಗತ್ತೆ ಅದು. ಸರ್, ಈಗ ಸರ್ಕಾರಕ್ಕೆ ಬರೋದಾದ್ರೆ, ಸೊ ಇಲ್ಲಿ ಈಗಿನ ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ ಅಂತ ಅನಿಸ್ತಿದೆ ನಿಮಗೆ ಆಸ್ ಎ ಅಡ್ಮಿನಿಸ್ಟ್ರೇಷನ್ ಅನುಭವ ಇರುವಂಥವರಾಗಿ? ಸೊ ಇವತ್ತಿನ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕವನ್ನ ಹೇಗೆ ನಿಭಾಯಿಸ್ತಿದೆ ಅನಿಸುತ್ತೆ? ನೋಡಿ, ನಾನು
ಮಾನ್ಯ ಸಿದ್ದರಾಮಯ್ಯನವರ ಕೈ ಕೆಳಗೆ 13 ಇಂದ 18 ತನಕ ನಾನು ಕೆಲಸ ಮಾಡಿದ್ದೀನಿ. ಹೌದು. ಐ ಹ್ಯಾವ್ ಸೀನ್ ಹಿಮ್ ಇಸ್ ಎ ವೆರಿ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್. ಸ್ಟ್ರಾಂಗ್ ಸಿ ನಮ್ಮ ಎಕ್ಸ್ಪೋಜರೇ ಬೇರೆ, ನಮ್ಮ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ನೋಡಿರೋವಂಥದ್ದು ನೋಡಿದ್ರೆ ಇರೋ ಮಟ್ಟದಲ್ಲಿ ಹಿ ವಾಸ್ ವೆರಿ ಈಸ್ ವೆರಿ ಗುಡ್. ಬಟ್ ಏನಂದರೆ ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ ಒಳಗೆ ದರ್ ಇಸ್ ನೋ ವಿಷನ್. ಓಕೆ. ಸಿ ಅವರು ಹಿ ಈಸ್ ಅ ಮ್ಯಾನ್ ಆಫ್ ರೆವೆನ್ಯೂ, ನಾಟ್ ಆಫ್ ಕೆಪೆಕ್ಸ್. ಓಕೆ. ಯಾಕೆಂದರೆ ನಾನು ಅರ್ಥಶಾಸ್ತ್ರದ ಸ್ಟೂಡೆಂಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅರ್ಥಶಾಸ್ತ್ರದ ಸ್ಟೂಡೆಂಟ್ ಆಗಿದ್ದರೆ ನೀವು ರಾಜ್ಯಕ್ಕೆ ಏನು ಆಸ್ತಿಗಳು ಕಟ್ಟಿಕೊಡ್ತಾ ಇದ್ದೀರಲ್ಲ ಅಂತ ಅದ್ರ ಬಗ್ಗೆ ನಾನು ಒಂದು ಸರ್ತಿ ಸುಮ್ಮನೆ ಬೆಳಗಾಮಲ್ಲಿ ಅವ್ರ ಜೊತೆ ಮಾತಾಡೋಕೆ ನಾನು ಹೇಳಿದೆ, ಸರ್ ಒಂದು ಎಕನಾಮಿಕ್ ಬಾಕ್ಸ್ ಮಾಡಿಸಿ ಸರ್ ತಾವು, ಹುಬ್ಬಳ್ಳಿ, ಧಾರವಾಡ, ಗದಗ್ ಮತ್ತು ಆ ಕಡೆಯಿಂದ ಈ ನವಲ್ಗುಂದ್, ನರಗುಂದ್ ಕಾರಿಡಾರ್ ಮಾಡಿಸಿ ಸರ್ ಉತ್ತರ ಕರ್ನಾಟಕಕ್ಕೆ. ಏನಪ್ಪ ಭಾಳ ಎಕನಾಮಿಕ್ಸ್ ತಿಳ್ಕೊಂಡಿದ್ದೀಯ ನೀನು ಅಂತ. ಸರ್ ನಾನು ಅರ್ಥಶಾಸ್ತ್ರದ ಸ್ಟೂಡೆಂಟ್ ಸರ್, ನಾನು ಬರೀ ಪೊಲೀಸ್ ಆಫೀಸರ್ ಅಲ್ಲ ಸರ್, ಇದೆಲ್ಲ ನಮ್ಗೆ ಆವಾಗ ಹೇಳಬೇಕಲ್ಲಪ್ಪ ನೀನು ಅಂತ ಎಚ್ ಕೆ ಪಾಟೀಲ್ರು ಮತ್ತು ಮುಖ್ಯಮಂತ್ರಿ ಜೊತೆಯಲ್ಲಿ ಕೂತಿರುವಾಗ. ಸೊ ಇವರು ಕೇವಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಓರಿಯೆಂಟೆಡ್ ಚೀಫ್ ಮಿನಿಸ್ಟರ್. ಇವರು ರಾಜ್ಯಕ್ಕೆ ಬಿಗ್ ಟಿಕೆಟ್ ಆಗಿ ಇದು ಮಾಡಿ ತೋರಿಸಿದ್ದೀನಿ, ಅದು ಮಾಡಿ ತೋರಿಸಿದ್ದೀನಿ ಅನ್ನೋದು ಮಾಡಿಲ್ಲ. ವಿಷನ್ ಇಲ್ಲಿರುವಂಥದ್ದು. ಇಲ್ಲಿ ಏನೇ ವಿಷನ್ ಬಂದ್ರೂ, ಈಗ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಬಂದಿದ್ದು ಅಂದರೆ ಸ್ವರ್ಣ ಚತುರ್ಭುಜ ಅಂತಾರಲ್ಲ, ಅದು ವಾಜಪೇಯಿ ಅವರಿಂದ ಬಂದಿದ್ದು. ಈಗ ರೋಡ್ ಎಕ್ಸ್ಪ್ಯಾನ್ಷನ್ ಮತ್ತು ರೋಡ್ ನೆಟ್ವರ್ಕ್ ಏನಾಗ್ತಾ ಇದೆ, ನಿತಿನ್ ಗಡ್ಕರಿ ಆ್ಯಂಡ್ ಪ್ರಧಾನಮಂತ್ರಿ ಮೋದಿ ಮಾಡ್ತಾರೆ. ರಾಜ್ಯ ಸರ್ಕಾರದ ಏನಿದೆ ಅದೇ ರೀತಿ ನೀವು ನೋಡಿ, ನೀವು ಪಟ್ನಾಯಕ್ ಒರಿಸ್ಸಾ ಚೀಫ್ ಮಿನಿಸ್ಟರ್ ಇದ್ದಿದ್ದು ಅವರು, ಮತ್ತು ಮಹಾರಾಷ್ಟ್ರದಲ್ಲಿ ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾಡ್ತಾರೆ. ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನೋ, ಅದರಲ್ಲಿ ಕೂಡ ಉತ್ತರ ಕರ್ನಾಟಕದಲ್ಲಂತೂ ಅವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೇನೆ, ನಾಯಿ ಪಾಡ್ಗಿಂತ ಕೆಟ್ಟದಾಗಿಟ್ಟಿದ್ದಾರೆ. ಅದೇ ಉತ್ತರ ಕರ್ನಾಟಕದ ಜನರು ಇವತ್ತು ಹೈದರಾಬಾದ್ಗೆ ಹೋಗ್ತಾರೆ, ಪುಣೆ, ಮುಂಬೈ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಡೆ ಮಾಮೂಲಿ ಉತ್ತರ ಕರ್ನಾಟಕ ಅನ್ನೋ ಸ್ಥಿತಿ ಬಂದಿದೆ ಹೋಗಿ ಅಥವಾ ಬೆಂಗಳೂರಿಗೆ, ಮತ್ತೆ ಕೆಲವರು ದುಬೈ ಫಾರಿನ್ಗೆ ಹೋಗ್ತಾರೆ. ಏಕೈಕ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಾದರೂ ಕಟ್ಟಿದರೆ ಉತ್ತರ ಕರ್ನಾಟಕದಲ್ಲಿ ಅದು ಒಂದು ವಿಧಾನಸೌಧ ಕಟ್ಟಿ ಅಲ್ಲಿ ಬಿಟ್ಟಿದ್ದಾರೆ ಅಲ್ಲಿಗೆ. ಬಟ್ ಅದಕ್ಕೆ ನೀವು ಜನರ ಸಲುವಾಗಿ ಏನು ಕಟ್ಟಿದ್ದೀರಿ ನೀವು? ಹೌದು, ಜನರ ಸಲುವಾಗಿ ನೀವೇನು ಗಡಿ ರಾಜ್ಯದಲ್ಲಿ ಇಲ್ಲ, ಯುದ್ಧ ಮಾಡ್ತಾ ಇಲ್ಲ ನೀವು, ಅಥವಾ ನೀವು ಯು ಆರ್ ನಾಟ್ ಲೈಕ್ ಆಂಧ್ರ ಪ್ರದೇಶ್, ನಿಮಗೆ ಪ್ರಕೃತಿ ವಿಕೋಪ ನಿಮ್ಗೆ ಬರ್ತಾ ಇದೆ. ಎಲ್ಲ ಥರದಲ್ಲಿ ತುಂಬ ಚೆನ್ನಾಗಿದ್ದೀವಿ ನಾವು. ಆದರೂ ಕೂಡ ಅತ್ಯಂತ ಭ್ರಷ್ಟರು ನಾವಿಲ್ಲಿಗೆ, ಮತ್ತು ಮಾನಸಿಕವಾಗಿ ಬಹಳ ಬಡವರು ನಮ್ಮ ರಾಜಕಾರಣ. ನಾನು ಈಗ ಯಾಕಂದರೆ ನಿಮಗೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅದರಲ್ಲೂ ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿ ಅನುಭವ ಇರುವಂಥವ್ರು, ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಈ ಬಾಲ್ಯ ವಿವಾಹ ಅನ್ನುವಂಥದ್ದು ಭಾಳ ಪೆಡಂಭೂತವಾಗಿ ಕಾಡ್ತಾ ಇದೆ ಅನ್ನುವಂಥದ್ದು ಕೂಡ ನನಗೆ ಕೆಲವರು ಅಧಿಕಾರಿಗಳು ಹೇಳ್ತಾರೆ. ನೀವು ಒಬ್ಬ ಅಧಿಕಾರಿಯಾಗಿ ಅಲ್ಲಿ ಕೆಲಸ ಮಾಡಿರುವಂಥದ್ದು ಅಥವಾ ಬೇರೆ ಬೇರೆ ಇಡೀ ಕರ್ನಾಟಕವನ್ನು ನೀವು ನೋಡಿದ್ದೀರಿ. ಸೊ ಹೇಗಿದೆ ಸರ್ ಅಲ್ಲಿ ವಾತಾವರಣ ನಿಮ್ಮ ಪ್ರಕಾರ? ನೋಡಿ, ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನಾನು ಕೆಲವು ಅಧಿಕಾರಿಗಳ ಜೊತೆ ನಾನು IGP ಆಗಿದ್ದೆ, ಮತ್ತು ಕಮಿಷನರ್ ಆಫ್ ಪೊಲೀಸ್ ಬೆಳಗಾಂ ಕೂಡ ಕೆಲಸ ಮಾಡಿದ್ದೆ, ಮತ್ತು DCP ಆಗಿ, ಮತ್ತು ಸುಮಾರು ಆ ಕಡೆ ಓಡಾಡೋಕ್ಕೆ ನನಗೆ, ಯಾಕೆಂದರೆ ಆ ಜನ ತುಂಬ ಒಂಥರ ಭಾಳ ವಾರ್ಮ್ ಹಾರ್ಟೆಡ್ ಜನ. ಅವ್ರ ಜೊತೆ ಎಷ್ಟೊತ್ತು ಬೇಕಾದ್ರೆ ನಾವು ಇರ್ಬೋದು. ಅವರು ಪಾಪ ಹೋಗಿ ಅಂತ ಕಳಿಸಲ್ಲ ಅವರು, ಮತ್ತು ಏನಿದೆ ಪಾಪ ಮನಸ್ಸಲ್ಲೇ ಅವ್ರು ಹೇಳಿ. ಉತ್ತರ ಕರ್ನಾಟಕದಲ್ಲಿ ಈಸ್ ಕಂಪ್ಲಯನ್ಸ್ ಓರಿಯೆಂಟೆಡ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ರಿಸಲ್ಟ್ ಓರಿಯೆಂಟೆಡ್ ಅಡ್ಮಿನಿಸ್ಟ್ರೇಷನ್. ಕಂಪ್ಲಯನ್ಸ್ ಓರಿಯೆಂಟೆಡ್ ಅಂದರೆ ಎಲ್ಲ ಮೀಟಿಂಗ್ಗಳು ಮಾಡ್ತಾರೆ, ನಡವಳಿಗಳು ಹಾಕ್ತಾರೆ, ಬಂದಂಥ ಅನುದಾನಗಳು ಖರ್ಚು ಮಾಡ್ತಾರೆ, ಟೂರ್ಗೆ ಹೋಗ್ತಾರೆ, ರಿವ್ಯೂ ಮಾಡ್ತಾರೆ, ಬಟ್ ಪ್ರೋಗ್ರೆಸ್ ಇಲ್ಲ. ಉತ್ತರ ಕರ್ನಾಟಕ ಹಾಗೆ. ನೀವು ಯಾಕ್ರೆ ಹೋಗಿ ಸರ್ ಮೀಟಿಂಗ್ ಮಾಡಿದ್ದೀವಿ ಅಂತಾರೆ, ಯಾಕ್ರೆ ರಿವ್ಯೂ ಮಾಡಿದ್ದೀವಿ ಸರ್ ನಾವು ಅಂತಾರೆ, ವಿಸಿಟ್ ಮಾಡಿದ್ದೀವಿ ಅಂತಾರೆ. ಸೊ ಈ ಅಧಿಕಾರಿಗಳಿಗೆ ನೀವು ಎಲ್ಲೂ ಪನಿಷ್ಮೆಂಟ್ ಕೊಡೋಕ್ಕೆ ಆಗಲ್ಲ. ಯಾಕೆಂದರೆ ಇವರು ಕಾಗದ ಒಳಗೆ ಏನೇನು ಮಾಡಬೇಕು ಅಂತಿದ್ದಾರ ಎಲ್ಲ ಅವರು ಮಾಡಿ ಪರ್ಫೆಕ್ಟಾಗಿ ಅವರು ಇಟ್ಟಿದ್ದಾರೆ. ಅವರು ಮತ್ತೆ ಆ ರಾಜಕಾರಣ, ಮತ್ತೆ ಉತ್ತರ ಕರ್ನಾಟಕದ ರಾಜಕಾರಣಿಗಳಿದ್ದಾರೆ, ಅವರಷ್ಟು ಭ್ರಷ್ಟರು, ಅವರಷ್ಟು ಏನಂತೀರಿ ನೀವು, ಸ್ವಂತ ರಾಜಕಾರಣಿಗಳು. ಅಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಷ್ಟು ಕುಡಿಯೋ ನೀರು ಸಿಗೋದಿಲ್ಲ. ಬಟ್ ಬೆಂಗಳೂರು ಸದಾಶಿವನಗರದಲ್ಲಿ ಶೌಚಾಲಯ ಕೂಡ ಇಲ್ಲ ಅನ್ನೋದು ಹೇಳ್ತಿದ್ದೆ ನೋಡಿ. ಉತ್ತರ ಕರ್ನಾಟಕದ ಶಾಸಕರಿದಾರಲ್ಲ, ಬೆಂಗಳೂರಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ಗಳು, ರಾಜರಾಜೇಶ್ವರಿ ನಗರ, ಸದಾಶಿವನಗರದಲ್ಲಿ ಮನೆ ಕಟ್ಕೊಂಡು ಅವ್ರ ಮಕ್ಕಳು ಇಂಪೋರ್ಟೆಡ್ ನಾಯಿಗಳು ಇಟ್ಕೊಂಡು, ಇಂಪೋರ್ಟೆಡ್ ಕಾರ್ಗಳು ಇಟ್ಕೊಂಡು ಸುಖವಾಗಿದ್ದಾರೆ.
ಅದೇ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನೀವು, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಕುಡಿಯೋ ನೀರಿಲ್ಲ, ಆಸ್ಪತ್ರೆ ಇಲ್ಲ, ಶೌಚಾಲಯಗಳಿಲ್ಲ, ಮತ್ತೆ ಮತ್ತೆ ಎಲ್ಲ ಅನುದಾನಗಳಿದೆಲ್ಲ ಅದೆಲ್ಲ ಖರ್ಚು ಮಾಡಿ ಚೆನ್ನಾಗಿ ತೋರಿಸ್ಬಿಟ್ಟಿರ್ತಾರೆ ಎಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ಹೆಂಗಿದೆ ಅಂದ್ರೆ, ನೀವು ಬೆಂಗಳೂರಿಂದ ದೂರ ಹೋಗ್ತಾ ಹೋಗ್ತಾ ಹೋದ್ರೆ ನಿಮ್ಗೆ ಕೇಳೋರಿಲ್ಲ ಹೇಳೋರಿಲ್ಲ, ಅವ್ರು ದೂರಕ್ಕೆ ಉಳಿದ್ಬಿಟ್ಟಿದ್ದಾರೆ. ಮತ್ತೆ ಅವ್ರು ದೇ ಪ್ರಿಫರ್ ಟು ಬಿ ದೇರ್, ಯಾರೋ ಬರಲೋಬಾರ್ದು. ಮತ್ತೆ ಯಾರು ಅಧಿಕಾರಿಗಳು ಯಾರು ಹೋದ್ರೆ ಚೆನ್ನಾಗಿ ಅವ್ರಿಗೆ ಇಂದ್ರ ಚಂದ್ರ ಮಾಡಿ ಒಳ್ಳೆ ಊಟ ಮಾಡಿ ಪೈಟ ಕಟ್ಟಿ ಅವ್ರಿಗೆ ನೀವು ಎಷ್ಟು ಒಳ್ಳೆಯವ್ರು ಎಷ್ಟು ಮಾಡಿ ನೀನು ಸಾಧ್ಯ ಬರಲೇಬಾರ್ದು, ಆ ಕಡೆ ತಲೆನೇ ಹಾಕ್ಬಾರ್ದು. ಸೊ ದಟ್ ಈಸ್ ದ ರೀಸನ್ ದಟ್. ಮತ್ತು ಆ ಕಾರಣದಿಂದನೇ ಉತ್ತರ ಕರ್ನಾಟಕ ನಾವು ಸಪರೇಟ್ ರಾಜ್ಯ ಆಗಿ ಹೋಗ್ಬಿಡ್ತೀವಿ, ಸಪರೇಟ್ ಆಗಿ ನಾವು ಹೊಟ್ಟೋಗ್ತೀವಿ. ಯಾಕಂದರೆ ಕಮ್ಮಿ ಏನಿಲ್ಲ. ಹೌದು, ನಾನು KSRTCಲಿ ಇರುವಾಗ ಆ ಸಮಯದಲ್ಲಿ ನಾನು ಧರ್ಮ್ ಸಿಂಗ್ ಅವ್ರಿಗೆ ಹೇಳಿ, ಅಶೋಕ್ ಲೇಲಂಡ್ ಅವ್ರಿಗೆ ಹೇಳಿಬಿಟ್ಟು ಅಲ್ಲಿ ಬಿಜಾಪುರ ಹತ್ರ ಒಂದು 500 acres ಲ್ಯಾಂಡ್ ಅವ್ರು ಕೊಡ್ಸಿದ್ರು. ಹೌದು, ಕೃಷ್ಣಾ ನದಿ ಇದೆ, ಪವರ್ ಇದೆ, ಹೆದ್ದಾರಿ ಇದೆ, ಪಕ್ಕದಲ್ಲಿ ಮುಂಬೈ ಇದೆ, ಆ ಕಡೆ ಹೈದರಾಬಾದ್ ಇದೆ, ಈ ಕಡೆ ಬ್ಯಾಂಗ್ಳೂರ್ಗಿದೆ ಅಂತ ಏನೋ ಇದ್ರಲ್ಲಿ ಮಾಡಿಬಿಟ್ಟು ನನಗೆ ಇಷ್ಟು ಬರಬೇಕು, ಅವ್ನಿಗೆ ಇಷ್ಟು ಬರಬೇಕು, ಅವ್ನಿಗೆ ಇಷ್ಟು ಕೊಡಿಸಿ ಇದ್ದ. ಬರೀ ಅವ್ರ ಸ್ವಂತ ಅವ್ರಿಗೆ ಸಾಕಾಗೋಯ್ತು. ಬರೀ ಇವ್ರ ಗಲಾಟೆ ಒಳಗೆ ನಮಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ನೋಡಿ, ಬಿಗ್ ಟಿಕೆಟ್ ಇಂಡಸ್ಟ್ರಿ, ಬಿಗ್ ಟಿಕೆಟ್. ಈಗ ಕಳೆದ ಸರ್ತಿ ನಮ್ಮದೇ ಸರ್ಕಾರ ಇರೋವಾಗ ನಮಗೆ ಬೀದರ್, ಕಲಬುರ್ಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಎಲ್ಲವರೆಗೂ ನಿಮಗೆ BJP MPs ಇದ್ರು ಅಲ್ಲಿಗೆ. ಕೇಂದ್ರ ಸರ್ಕಾರದಲ್ಲಿ ಜೊತೆ ಕೂತ್ಕೊಂಡು ಏನಾದರೂ ಒಂದು ಬಿಗ್ ಟಿಕೆಟ್ ತಗೊಂಡ್ಬರ್ಬೇಕಲ್ಲ, ಏನು ತಗೊಂಡ್ಬರೋದಿಲ್ಲ, ಮಾತೇ ಆಗಲಿಲ್ಲ. ಏನು ರೂಟೀನ್ ಆಗಿ ಒಂದಿಷ್ಟು ಜವಾಹರ್ ನವೋದಯ ವಿದ್ಯಾಲಯ ಅಂತೆ, ಹೆದ್ದಾರಿ ಅಂತೂ ಮಾಡಲೇಬೇಕು ಈ ಕಡೆಯಿಂದ ಆ ಕಡೆ. ಬಿಗ್ ಟಿಕೆಟ್ ಆಗಿ ಇವ್ರಿಗೆ ಉದ್ಯೋಗ ಪರಂಗ ಏನೂ ಮಾಡಲ್ವಲ್ಲ. ಸೊ ಈ ತರದ್ ಮಾಡಿದ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ನವರು ಕೂಡ BJP ಅಷ್ಟು ಜನ ಸಂಸದರಿದ್ರು ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಸಹಜವಾಗಿ ಎತ್ತುತ್ತಾರೆ. ನಿಮಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಆಮೇಲೆ ಎಕನಾಮಿಕ್ಸ್ ಒಳಗೆ ಬಜೆಟಲ್ಲಿ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಖರ್ಚು ವೆಚ್ಚ, ಮತ್ತು ಸಂಬಳ ಕೊಡಬೇಕು, ಮತ್ತು ರಸ್ತೆ ಮೇಂಟೈನ್ ಮಾಡಬೇಕು, ಮತ್ತು ಇದೆಲ್ಲ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಿಗ್ ಟಿಕೆಟ್, ಮುಂದೆ ಬರುವಂಥ ಉದ್ಯೋಗಕ್ಕೆ ಉದ್ಯೋಗ ಸೃಷ್ಟಿ ಮಾಡೋದು, ಒಂದು ಅಸೆಟ್ ಕ್ರಿಯೇಟ್ ಮಾಡೋದು. ಏನು ಅಸೆಟ್ ಕ್ರಿಯೇಟ್ ಆಗಿದೆ ನೀವೇ ಹೇಳಿ? ನೀವು ಉತ್ತರ ಕರ್ನಾಟಕದಲ್ಲಿ ಏನು ಅಸೆಟ್ ಕ್ರಿಯೇಟ್ ಆಗಿದೆ ಇಲ್ಲಿಗೆ? ಇಲ್ಲ. ಯಾವ ಅಸೆಟ್ ನಿಮಗೆ? ಅನೇಕ ಜನ ಮುಖ್ಯಮಂತ್ರಿಗಳಾದ್ರೂ ಬಟ್ ಯಾವುದು ಪ್ರಯೋಜನ ಆಗಿಲ್ಲ. NTPCದು ಒಂದು ಇಲ್ಲಿ ಪವರ್ ಹೌಸ್ ಕ್ರಿಯೇಟ್ ಆಯಿತು. ಇವರು ನಮ್ಮ ಶೋಭಾ ಕರಂದ್ಲಾಜೆ ಅವರು ಪವರ್ ಮಿನಿಸ್ಟರ್ ಇರುವಾಗ ಅದಾಯಿತು, ಒಂದು ಪವರ್ ಆಯಿತು. ಅದಾದ ನಂತರ ನಾವು ಇಂಡಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ನೀವು ಏನು ಮಾಡಿದಿರಿ? ನಥಿಂಗ್ ಹ್ಯಾಸ್ ಬಿನ್ ಡನ್. ಯಾವ MP ನೋ ಮಾತಾಡಲ್ಲ, ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಯಾವ MP ನೋ ಮಾತಾಡಲ್ಲ, MLAಗಳು ಮಾತಾಡಲ್ಲ. ಬರೀ ಅವರವರು ಪಟಾಳ ಮಾತ್ರ ದೊಡ್ಡದು ಮಾಡ್ಕೊಳ್ಳೋದು, ನಾವು ಸಾಹುಕಾರಗಳಂತ ಹೇಳ್ಕೊಳ್ಳೋದು ಅಷ್ಟೇ. ಆ್ಯಂಡ್ ನೀವು ಏನು ಮುಂಚೆ ಹೇಳಿದ್ರಲ್ಲ, 3 ಅನಿಷ್ಟ ಪದ್ಧತಿಗಳು ಇನ್ನೂ ಅಲ್ಲಿದೆ. ದಟ್ ಈಸ್ ಬಿಕಾಸ್ ಅಸ್ಪೃಶ್ಯತೆ, ಬಾಲವಿವಾಹ ಮತ್ತೆ ದೇವದಾಸಿ ಪದ್ಧತಿ. ಬಟ್ ಸರ್ಕಾರ ಮಾಡಿದ್ರೆ ಆ ಥರದ್ದು ಯಾವುದೂ ಇಲ್ಲ. ನಾವೆಲ್ಲ ಸಂಪೂರ್ಣವಾಗಿ ಅಲ್ಲ, ದೇವದಾಸಿ ಪದ್ಧತಿ ಸರ್ ಮೀಟಿಂಗ್ ಮಾಡಿದೀವಿ ಸರ್, ನಾವು ರಿವ್ಯೂ ಮಾಡಿದೀವಿ ಸರ್, ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಸರ್, ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದೀವಿ ಸರ್. ಬಟ್ ದೇವದಾಸಿ ಪದ್ಧತಿ ನಡೀತಾ ಇದೆ. ಸೊ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ತಡೆಯುವಂತ ಪ್ರಯತ್ನಗಳು ಆಯ್ತು. ಬಂಗಾರಪ್ಪ ವಾಸ್ ವೆರಿ ಪ್ಯಾಷನೇಟ್ ಮ್ಯಾನ್. ಏನಾದರೂ ಮಾಡಬೇಕು ಅಂತ ಅವ್ರಿಗೆ. ಇತ್ತೀಚಿನ ಪಾಲಿಟಿಷಿಯನ್ ಏನಾದರೂ ಮಾಡಬೇಕು ಅನ್ನೋದು ಪ್ಯಾಷನ್ ಇಲ್ವಲ್ಲ. ನಾವು ನಮ್ಮ ಜನರ ಸಲುವಾಗಿ ಏನಾದರೂ ಮಾಡಬೇಕು ಅನ್ನೋದು ಬಂಗಾರಪ್ಪ ಹ್ಯಾಡ್ ದಟ್ ಪ್ಯಾಷನ್. ಸಾವಿರ ಬಿಡಿ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡೋದು, ಬಟ್ ಏನೋ ಒಂದು ಪ್ಯಾಷನ್ ಇತ್ತ. ಬೇರೆಯವ್ರಿಗೆ ಯಾವ ಪ್ಯಾಷನ್ ಇಲ್ವಲ್ಲ. ಇವ್ರಿಗೆಲ್ಲ ಅಧಿಕಾರದಲ್ಲಿ ಹೆಂಗೆ ಕೂತ್ಕೋಬೇಕು ಅಂತ. ಇನ್ಫ್ಯಾಕ್ಟ್ ಐ ವುಡ್ ಸೇ ದಟ್ ಸಿದ್ದರಾಮಯ್ಯ ಇಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತೀನಿ, ಬಟ್ ಪ್ಯಾಷನ್ ಇದು ಮಾಡಬೇಕು ಅನ್ನೋದು. ಅವರು ಬಡತನದ ವಿರುದ್ಧವಾಗಿ ಹೋರಾಟ ಮಾಡಿದ್ದು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರು ಹೇಳ್ತಾರಲ್ಲ, ಬಡವ ಹೊಟ್ಟೆಗೆ ಇಲ್ಲದೆ ರಾತ್ರಿ ಹೋಗಿ ಮಲ್ಕೊಂಡ್ರೆ ನನಗೆ ತುಂಬ ದುಃಖ ಆಗುತ್ತೆ, ನನಗೆ ಭಾಳ ಅದು ನೋವಾಗುತ್ತೆ ಅಂತ ಮಾತಾಡ್ತಾರೆ. ಬಟ್ ಅದ್ರ ಬಗ್ಗೆ ನೀವು ಏನು ಮಾಡಿದಿರಿ? ನೀವು ಬಂದು ಅಧಿಕಾರಕ್ಕೆ ಬಂದು ಇಷ್ಟೊಂದು ಇಂದಿರಾ ಕ್ಯಾಂಟೀನ್ಗಳು ಹಾಗೇ ಪಾಲು ಬಿದ್ದಿದೆ ಅಲ್ಲಿಗೆ. ಮತ್ತೆ ಅವ್ರಿಗೆ ಬಡವ್ರಿಗೆ ಅನ್ನ ಸಿಗುವಂಥದ್ದು. ಇಂದಿರಾ ಕ್ಯಾಂಟೀನ್ ಮಾಡೋ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿದ್ರಿ. ಇಂದಿರಾ ಕ್ಯಾಂಟೀನ್ ಊಟ ಕೂಡ ಮಾಡಿದ್ದೀನಿ ನಾನು. ಹೌದು. ನಾನು ಐ ಆಮ್ ಟೆಲಿಂಗ್ ಯು ಫ್ರಮ್ ಜನರಲ್ ಪಾಯಿಂಟ್. ನಾನು ತುಂಬಾ ನೇರವಾಗಿ ಈ ಪಕ್ಷ ಆ ಪಕ್ಷ ಅಂತ ನಾನು ಹೇಳ್ತೇನೆ. ನಾನು ಸಮಗ್ರ ಕರ್ನಾಟಕ ಸಲುವಾಗಿ ನಾನು ಮಾತಾಡ್ತಾ ಇದ್ದೇನೆ. ಸೊ ಅವಾಗ ಈ ಒಂದು ಅವಕಾಶ ಇತ್ತು ಅವ್ರಿಗೆ. ಮತ್ತೆ ಈ ಮುಖ್ಯವಾಗಿ ನಾನೇನು ಅನ್ಕೊಂಡೆ, ಸಿದ್ದರಾಮಯ್ಯನವರೊಬ್ಬರು ಸೋಷಲಿಸ್ಟ್ ಆಗಿರುವಾಗ
100% ಕರ್ನಾಟಕದ ಆಸ್ಪತ್ರೆಗಳು ಶಾಲೆಗಳು ಸರಿ ಮಾಡ್ತಾರಂತ. ಇದು ಎರಡೇ ಸರಿ ಮಾಡಿ ನೀವು ಕನ್ನಡಿಗರು ಬೇರೆ ಏನು ನಿಮ್ಗೆ. ನಾನು ಈ ವಿಚಾರಕ್ಕೆ ನಾನು ಸ್ವಲ್ಪ ನಿಮ್ಮ ಹಳೆಯ ವಿಚಾರಗಳನ್ನ ಎತ್ಕೊಳ್ತೀನಿ. ನೀವು ಆಮ್ ಆದ್ಮಿ ಪಾರ್ಟಿಗೆ ಹೋಗೋದ್ರ ಮೂಲಕ ರಾಜಕಾರಣಕ್ಕೆ ಬಂದ್ರಿ, ಬಟ್ ದೆಹಲಿಯಲ್ಲಿ ಈ ಶಾಲೆ ವಿಚಾರಗಳನ್ನ ನೀವು ಎತ್ತಿದ್ರಿ. ಶಾಲೆ ಮತ್ತೆ ಈ ಏನು ಸರ್ಕಾರಿ ಹಾಸ್ಪಿಟಲ್ಗಳನ್ನ, ಸೊ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬಂದೆ. ನೀವು ಅದನ್ನ ಹೋಗಿ ನೋಡಿದ್ರ? ಸೊ ಇಲ್ಲಿಗೂ ಅಲ್ಲಿಗೂ ಹೆಂಗೆ ವ್ಯತ್ಯಾಸ ಇದೆ ನೋಡಿ. ದೆಹಲಿ ಒಳಗೆ 11,100 ಶಾಲೆಗಳಿದೆ. 11,100 ಶಾಲೆಗಳಲ್ಲಿ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದೇ ಜನರ ಮನಸ್ಸನ್ನು ಹೆಂಗೆ ಮುಟ್ಟಬೇಕು ಅಂದರೆ ಅವ್ರ ಮಕ್ಕಳ ಮುಖಾಂತರ ಮುಟ್ಟಬೇಕು ಅಂತ. ನಾನು ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ತೇನೆ, ಒಳ್ಳೆ ಶಾಲೆ ಕೊಡ್ತೇನೆ. ಅವ್ರು ಮಾಡಿದ್ದಾರೆ, ಕೆಲವು ಶಾಲೆಗಳು ಮಾಡಿದ್ದಾರೆ. ಕೆಲವು ಶಾಲೆಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಲಿಫ್ಟ್ ಹಾಕ್ಸಿದ್ದಾರೆ, ಮತ್ತು BJP ಸರ್ಕಾರದ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ರೆಡಿ ಮಾಡಿದ್ದಾರೆ. ಕೆಲವುದು ಮಾತ್ರ ಮಾಡಿದ್ದಾರೆ, ತುಂಬ ಕಮ್ಮಿ. ಓಕೆ, ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇನ್ನೂ ಎಕ್ಸ್ಟೆಂಡ್ ಮಾಡಿಸಿ ಅಂತನೋ. ಇಲ್ಲ, ಅವರು ಕರ್ಕೊಂಡು ಯಾರೋ ವಿದೇಶದಿಂದ ಬರೋರು, ನಮ್ಮ ಸುರೇಶ್ ಕುಮಾರೇ ಹೋಗಿ ನೋಡ್ಕೊಂಬಂದ್ರು, ಮತ್ತು ನಮ್ಮ ರಮೇಶ್ ಕುಮಾರ್ ನೋಡಿದ್ರು ಅಲ್ಲಿಗೆ, ಮತ್ತು ಬೇರೆ ಕೆಲವರು ನಮ್ಮ ಪಕ್ಷಾತೀತವಾಗಿ ಬಹಳಷ್ಟು ರಾಜಕಾರಣಿಗಳು ನೋಡ್ಕೊಂಡು ಕೂಡ ಪಕ್ಷಾತೀತವಾಗಿ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ರು. ಮತ್ತೆ ಆಯ್ತು, ಪ್ರಾರಂಭ ಮಾಡಿದ ನಂತರ ಇವು ಸ್ಪ್ರೆಡ್ ಮಾಡೇ ಇಲ್ಲ. ಅಷ್ಟಕ್ಕೆ ಅವ್ರು ತೃಪ್ತಿ. ಮತ್ತೆ ಮೊಹಲ್ಲಾ ಕ್ಲಿನಿಕ್ ಮಾಡುದು ತುಂಬಾ ಒಳ್ಳೆ. ಇಲ್ಲಿ ಬೆಂಗಳೂರು ಸೌತ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಆ ತರದೊಂದು ಕಲ್ಚರ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಜೊತೆ ಕೃಷ್ಣಪ್ಪನವರು 1-2 ಶಾಲೆಗಳನ್ನ ಆ ರೀತಿ ಮಾದರಿ ಶಾಲೆಗಳನ್ನಾಗಿ ಮಾಡಿದ್ದಾರೆ. ಬಟ್ ಆ ಪರಿಕಲ್ಪನೆ ಹಲವು ಕರ್ನಾಟಕಕ್ಕೆ ಶಿಫ್ಟ್ ಆಗಲೇ ಇಲ್ಲ. ನೋಡಿ, ಕರ್ನಾಟಕ ಫಸ್ಟ್ ಆಫ್ ಆಲ್ ಬಹಳ ದೊಡ್ಡ ರಾಜ್ಯ ಅದು. ಮತ್ತೆ ಇಲ್ಲಿ ಎಷ್ಟು 47,000 ಶಾಲೆಗಳು ಅಂತಲ್ಲ ಕರ್ನಾಟಕ. 47,000 ಸರ್ಕಾರಿ ಶಾಲೆಗಳು. ಇಲ್ಲಿ ಕಾರಣಾಂತರದಿಂದ ಎಲ್ಲ ಶಾಲೆಗಳು ಮಾಲೀಕತ್ವ ಖಾಸಗಿ ಕೈಗೆ ಹೊಟ್ಟೋಯ್ತು. ಮುಂಚೆ ನಾವು ಸ್ಕೂಲ್ಗಳು ನೋಡ್ತಾ ಇದ್ವಿ, ಸ್ಕೂಲ್ ಬಸ್ ಇರುವಂಥದ್ದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ತದನಂತರ ತಾಲೂಕು. ಇವಾಗ ಹಳ್ಳಿಗಳು ಕೂಡ ಖಾಸಗಿ ಶಾಲೆಗಳು ಬಂದು ಸ್ಕೂಲ್ ಬಸ್ ಹಾಕಿ, ಸ್ಕೂಲ್ ಯೂನಿಫಾರ್ಮ್ ಹಾಕಿ, ನಾವು ಕಾನ್ವೆಂಟ್ ಸ್ಕೂಲ್ ಕೊಡ್ತೀವಿ ಅಂತ ಹೇಳಿ ಸತತವಾಗಿ ಗೌರ್ಮೆಂಟ್ ಸ್ಕೂಲ್ ಯಾರು ಪ್ರಾಮಾಣಿಕವಾಗಿ ಇದೇ. ನನಗೆ ಏನು ದುಃಖ ಆಗತ್ತಂದ್ರೆ, ಸಿದ್ದರಾಮಯ್ಯ ಶುಡ್ ಹ್ಯಾವ್ ಗಿವನ್ ಎಜುಕೇಶನ್ ಪೋರ್ಟ್ಫೋಲಿಯೋ ಟು ಸಂಬಡಿ ಮೋರ್ ಕಮಿಟೆಡ್. ನಾವು ಗೋವಿಂದ ಗೌಡರು ನೋಡಿದ್ವಿ, ನಾವು ಯಡಿಯೂರಪ್ಪ ಇವ್ರ ಕಾಲದಲ್ಲಿ JH ಪಟೇಲ್ರು ಎಷ್ಟು ಕಾಳಜಿ ಇತ್ತು ಸರ್ಕಾರಿ ಶಾಲೆಗಳೇನೋ ಒಂದು ಮಾಡ. ಇವರು ಮಧು ಬಂಗಾರಪ್ಪ ಅವ್ರಿಗೆ, ಅವ್ರಿಗೆ ಪಾಪ ಕನ್ನಡನೇ ಬರಲ್ಲ ಅವ್ರಿಗೆ. ವಿಚಿತ್ರವಾಗಿ ಕೂದಲು ಬೆಳೆಸ್ಕೊಂಡು, ಮತ್ತೆ ಫಿಟ್ನೆಸ್ ಬಗ್ಗೆನೂ ಗಮನ ಇಲ್ಲ ಅವ್ರಿಗೆ. ಅಂದ್ರೆ ನಾನು ಪರ್ಸನಲ್ ಮಾಡ್ತೀನಿ ಅಂತ ಹೇಳಲ್ಲ, ಮಕ್ಕಳು ಇದೆಲ್ಲ ನೋಡುತ್ತೀರಿ. ನಮ್ಮ ನಾಯಕ ಹೇಗಿದ್ದಾನೆ ಅಂತ. ನೀವು ಫಿಸಿಕಲಿ ಫಿಟ್ ಆಗಿರಬೇಕು, ಕ್ಲೀನ್ ಆಗಿ ಹೇರ್ ಕಟ್ ಮಾಡ್ಕೊಂಡು, ಒಳ್ಳೆ ಕನ್ನಡದ ಬಗ್ಗೆ ಮತ್ತೆ ಮಾತನಾಡಬೇಕು, ಶಾಲೆಗಳು ವಿಸಿಟ್ ಮಾಡಬೇಕು, ಮತ್ತೆ ಟೀಚರ್ಸ್ ಅಲ್ಲಿ ಕೂಡ ಒಂದು ಸ್ಪಿರಿಟ್ ಬರುತ್ತೆ. ಅವಾಗ ಮಕ್ಕಳಲ್ಲಿ ಸ್ಪಿರಿಟ್. ನೀವು ಏನು ಇಲ್ಲದೆ ಹಿಂಗೆ ಸುಮ್ಮನೆ ಬಂದು ಬರೀ ನಾನು ಮಂತ್ರಿ ಆಗೋಗ್ಬಿಟ್ಟಿದ್ದೀನಿ, ಕೇವಲ ಶಾಲೆ ಕಟ್ಟೋ ಕಾಂಟ್ರಾಕ್ಟ್ ನೋಡ್ತೀನಿ, ಅದ್ ಮಾಡ್ತೀನಿ, ದುಡ್ಡಿನ ಬಗ್ಗೆ ಮಾತ್ರ ಸಚಿವರುಗಳ ಯಾವ್ದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಯಾವ್ದ್ರ ಬಗ್ಗೆ ಇರಬೇಕು ಅದ್ರ ಬಗ್ಗೆ ಇಲ್ಲ ಅವರಷ್ಟೇ.